ಮಹಿಳಾ ಮೆಟ್ರೋ ಪ್ರಯಾಣಿಕರೇ ಎಚ್ಚರ ಎಚ್ಚರ. ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿದ್ದಾನೆ ಕಾಮುಕ. ಹೌದು, ಸಿಕ್ಕ ಯುವತಿಯರಿಗೆ ಕಿರುಕುಳ ಕೊಡ್ತಾನೆ ಈ ಭೂಪ. ಹೀಗಾಗಿ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಸುವಂಥ ಮಹಿಳೆಯರು ಎಚ್ಚರವಾಗಿರಬೇಕು. ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಕಾಮುಕ ಇರುವಂಥದ್ದು. ಸಿಕ್ಕ ಯುವತಿಯರಿಗೆ ಕಿರುಕುಳ ಕೊಡ್ತಿದ್ದಾನೆ ಈ ಭೂಪ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರೂ ಕೂಡ ಈತ ಒಬ್ಬ ವಿಚಿತ್ರ ಕಿರಾತಕನ ರೀತಿ ವರ್ತಿಸ್ತಾ ಇದ್ದಾನೆ. ಕಾಮುಕ ವಿನಯ್ನಿಂದ ಯುವತಿಯರಿಗೆ ಕಿರುಕುಳ ನೀಡ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವತಿಯರಿಗೆ ಸೇಫ್ಟಿ ಡ್ರಾಪ್ ನೀಡೋದಾಗಿ ಈತ ಹೇಳ್ತಿದ್ದಾನಂತೆ. ಅಂದರೆ ನಿಮ್ಮನ್ನ ಸೇಫ್ ಆಗಿ ಡ್ರಾಪ್ ಕೊಡ್ತೀನಿ ಅನ್ನೋದಾಗಿ ಈತ ಕಿರುಕುಳವನ್ನು ನೀಡ್ತಿದ್ದಾನೆ. ಇನ್ನು ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ BMRCLನ ಸಿಬ್ಬಂದಿಗಳು. ಹೀಗಾಗಿ ಮೆಟ್ರೋದಲ್ಲಿ ಪ್ರಯಾಣಿಸಬೇಕಾಗಿರುವಂತಹ ಮಹಿಳೆಯರು ಸ್ವಲ್ಪ ಎಚ್ಚರವಾಗಿರಬೇಕು. ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಈ ರೀತಿ ಒಬ್ಬ ಕಾಮುಕ ಪ್ರತ್ಯಕ್ಷನಾಗಿದ್ದಾನೆ. ಎಲ್ಲಾ ಕಡೆ ಆಯಿತು, ಇದೀಗ ಮೆಟ್ರೋದಲ್ಲೂ ಕೂಡ ಈ ರೀತಿಯಾದಂತಹ ಕಾಣಿಸ್ಕೊಳ್ತಾ ಇದ್ದಾರೆ. ಕೊಡ್ತಿದ್ದಾನೆ. ವೃತ್ತಿಯಲ್ಲಿ ಈತ ಇಂಜಿನಿಯರ್ ಆಗಿದ್ದಾನೆ, ಆದರೂ ಕೂಡ ಈ ರೀತಿಯಾದಂತಹ ವರ್ತನೆಯನ್ನ ತೋರ್ತಾ ಇರುವಂಥದ್ದು. ಕಾಮುಕ ವಿನಯ್ನಿಂದ ಯುವತಿಯರಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ. ಯುವತಿಯರಿಗೆ ನಾನು ನಿಮಗೆ ಸೇಫ್ ಆಗಿ ಡ್ರಾಪ್ ಕೊಡ್ತೀನಿ ಅಂತ ಹೇಳೋದಾಗಿ ಯುವತಿಯರಿಗೆ ಫೋರ್ಸ್ ಮಾಡ್ತಾ ಇದ್ದಾನೆ, ಕಿರುಕುಳವನ್ನು ನೀಡ್ತಾ ಇದ್ದಾನೆ. ಇನ್ನು ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ BMRCLನ ಸಿಬ್ಬಂದಿ. ಕನ್ನಡ ಎಲ್ಲರ ಹತ್ರ ಕೇಳ್ತಿದ್ದೀರಲ್ಲ, ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ. ಯಾಕೆ ಆ ಹುಡುಗಿಗೂ ಕೇಳಿದ್ರೆ ಅಂತಲ್ಲ? ನಿಮ್ಮ ಸೇಫ್ಟಿಗೆ ಬರ್ತೀವಿ ಅಂತ ಹೇಳೋಕೆ ನೀವು ಸಿಲಿಕಾನ್ ಸಿಟಿನ ಸೇಫ್ಟಿಗೆ ಇಟ್ಕೊಂಡಿರೋದಾ? ಅವ್ರಿಗೆ ಏನಂತ ಹೇಳಿದ್ರೆ, ಆ ಹುಡುಗಿಗೆ ಏನಂತ ಹೇಳಿದ್ರಿ? ಆ ಹುಡುಗಿಗೆ ಏನಂತ ಹೇಳಿದ್ರಿ ನೀವು? ಫಸ್ಟ್ ನಂಗೆ ಆನ್ಸರ್ ಮಾಡಿ. ಆ ಹುಡುಗಿಗೆ ಏನಂತ ಹೇಳಿದ್ರಿ? ನೋ ಏನಂತ? ಸೇಫ್ಟಿ ಕೊಡೋದು ನೀನು ಪೊಲೀಸಾ? ನೀನು ಸೆಕ್ಯೂರಿಟಿ, ನಿನ್ನ ಕೆಲಸ ನೀನು ಯಾವ ಸೇಫ್ಟಿ ಕೊಡೋಕ್ಕೆ? ಜಸ್ಟ್ ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನು ಓಕೆ ಅಲ್ಲ, ಎಲ್ಲ ಹುಡುಗಿರಿಗೆ ಕೇಳ್ತಾ ಇದ್ರು ಸರ್. ಇಲ್ಲಿ ಬನ್ನಿ ಸರ್. ಎಲ್ಲ ಹುಡುಗಿರಿಗೆ ನಿಮಗೆ ಸೇಫ್ಟಿಗೆ ನಾನು ಬರ್ತೀನಿ ಅಂತ ಹೇಳ್ತಿದ್ದಾನೆ ಅಂತ. ನಮ್ಮ ಜಿ ಕನ್ನಡ ಹುಡುಗಿಗೂ ಅದೇ ಹೇಳಿದ್ದಾನೆ. ಸೊ ಪ್ರತಿಯೊಬ್ಬ ಹುಡುಗಿ, ಆ ಹುಡುಗಿಗೆ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಇವನು ಯಾರು ಸೇಫ್ಟಿ ಕೊಡೋಕೆ? ನಾನು ಕೇಳೋದು. ಇವಳು ನಮ್ಮ ಜಿ ಉದ್ಯೋಗಿ, ಇವಳ ಹತ್ರ ಕೇಳ್ತಿದ್ದಾನೆ ನಿನಗೆ ಸೇಫ್ಟಿಗೆ ಜೊತೆಗೆ ಬರಲ್ಲ ಅಂತ. ಇವನು ಯಾರು? ನಾನು ವಿಡಿಯೋ ಮಾಡೋದು ನನ್ನ ಕರ್ತವ್ಯ ಸರ್, ನಾನು ರಿಪೋರ್ಟರ್, ನಾನು ಮಾಡ್ತೀನಿ. ಫಸ್ಟ್ ಅವ್ನು ಯಾರಂತ ಕೇಳಿ. ಫಸ್ಟ್ ಎಲ್ಲ ಹುಡುಗಿರಿಗೆ ಯಾಕೆ ಹಂಗೆ ಮಾಡ್ತಾನೆ ಅಂತೇಳಿ. ಅಲ್ಲ ಸರ್, ಏನಂತಿದ್ದಾನೆ ಗೊತ್ತಾ? ನಿಮ್ಮ ಜೊತೆ ಸೇಫ್ಟಿಗೆ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಇವನು ಯಾರು ಸೇಫ್ಟಿಗೆ ಬರೋಕ್ಕೆ? ಡೋಂಟ್ ಸೇ ಲೈ. ಕಂಪ್ಲೇಂಟ್ ಮಾಡಿ, ಪೊಲೀಸ್ ಕಾಲ್ ಮಾಡಿ ಸರ್. ಎಲ್ಲ ಹುಡುಗಿರಿಗೆ ಕೇಳ್ತೇನೆ ನಾನೇ, ಇಲ್ಲಾಂದ್ರೆ BMRCL ಹೇಳ್ತೀನಿ. ಮಾಡಿ ಸರ್. ಭವ್ಯ, ಇನ್ನು ಯಾರಿವನು ಹುಡುಗಿರ ಹತ್ರ ಏನ್ ಕೇಳ್ತಿದ್ದ ಅಂತ? ಖಂಡಿತ ನಿಜಕ್ಕೂ ಕೂಡ ಅಂದ್ರೆ ಈಗ ಸದ್ಯ BMRCL ಸಿಬ್ಬಂದಿಗಳು ಆತನನ್ನ ವಶಕ್ಕೆ ಪಡೆದಿದ್ದು, ಹಾಗೇನೆ ಆತನನ್ನ ಪೊಲೀಸರಿಗೆ ಒಪ್ಪಿಸೋದಕ್ಕೆ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ನಿಲ್ದಾಣದ ಬಳಿ ಸಿಕ್ಕ ಹುಡುಗಿಯರಿಗೆ ಸೇಫ್ಟಿ ಡ್ರಾಪ್ ಅನ್ನ ಕೊಡೋದಾಗಿ ಈತ ಹೇಳ್ತಾ ಇದ್ದ. ಪ್ರಮುಖವಾಗಿ ಈತನ ಹೆಸರು ವಿನಯ್ ಅನ್ನೋದು ಕೂಡ ತಿಳಿದು ಬಂದಿರುವಂತದ್ದು. ಹಾಗೇನೆ ಕುಮಟಾದಲ್ಲಿ ಈತನ ಪೇರೆಂಟ್ಸ್ ಕೂಡ ಇರುವಂತದ್ದು. ವೃತ್ತಿಯಲ್ಲಿ ಈತ ಇಂಜಿನಿಯರಿಂಗ್ ಆಗಿದ್ದಾನೆ. ಸೊ ಅಲ್ಲಿ ಸಿಕ್ಕಂತಹ ಪ್ರತಿಯೊಬ್ಬರು ಕೂಡ ಮೆಟ್ರೋದಲ್ಲಿ ಹೋಗುವಂತಹ ಹುಡುಗಿಯರಿಗೆ ನಿಲ್ಲಿಸಿ, ಅಂದ್ರೆ ನೀವೆಲ್ಲ ಹೋಗ್ತಾ ಇದ್ದೀರಾ, ನಾನು ಕೂಡ ನಿಮ್ ಜೊತೆ ಬರ್ಬೋದಾ ಅಂದ್ರೆ ಯಾಕೆ ಅಂತ ಕೇಳಿದಾಗ ಸೇಫ್ಟಿ ಪರ್ಪಸ್ಗೆ ಡ್ರಾಪ್ ಕೊಡೋದಾಗಿ ನಿಮ್ ಜೊತೆ ಬರ್ತೀನಿ ಅಂತ ಪ್ರತಿ ಒಬ್ಬ ಹುಡುಗಿಯರ ಜೊತೆ ಕೂಡ ಈತ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ. ಸದ್ಯ ಹೀಗಾಗಿ ಈ ವಿಚಾರವನ್ನ ಕೂಡ ಅಲ್ಲಿರುವಂತಹ BMR ಸಿಬ್ಬಂದಿಗಳ ಗಮನಕ್ಕೆ ತರಲಾಗಿದೆ. ಸೊ ಹೀಗಾಗಿ ಅವನನ್ನ ವಶಕ್ಕೆ ಪಡೆದು ಆತನ ಬಳಿ ಇರುವಂತಹ ಕೆಲ ದಾಖಲಾತಿಗಳನ್ನ ಕೂಡ BMRCL ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಸೊ ಈ ಸುಮಾರು 5-6 ಹುಡುಗಿಯರಿಗೆ ಇದೇ ರೀತಿ ಈತ ಮಾಡಿರೋ ವಿಚಾರ ಕೂಡ ಆ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಕೂಡ ಇದೇ ರೀತಿ ಕೃತ್ಯವನ್ನ ಮಾಡ್ತಿದ್ದ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಕೂಡ ಗೊತ್ತಾಗಿದೆ. ಅಂದ್ರೆ ಯಾರತ್ರ ಹುಡುಗಿಯರ ಹತ್ರ ಕೇಳಿದ್ರೆ ಅವ್ರು ಒಂದು ವೇಳೆ ನಂಬರ್ ಅನ್ನ ಶೇರ್ ಮಾಡಿದ್ರೆ ಅವ್ರ ಜೊತೆ ಸಲುಗೆಯಿಂದ ನಡೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೃತ್ಯ ಮಾಡಿದಾನೆ ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಸದ್ಯ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಕೂಡ BMRCL ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಪ್ರತಿ